ಹಲೋ ವೀಕ್ಷಕರೇ, ಬಾಂಗ್ಲಾದೇಶದ ಪ್ರಧಾನಿ ಖಾಲಿದಾ ಜಿಯಾ ಈ ಲೋಕಕ್ಕೆ ವಿದಾಯವನ್ನು ಹೇಳಿದ್ದಾರೆ. ಬಾಂಗ್ಲಾದೇಶದ ರಾಜಕೀಯದಲ್ಲಿ ಒಂದು ಕಡೆ ಖಾಲಿದಾ ಜಿಯಾ ಮತ್ತು ಇನ್ನೊಂದು ಕಡೆ ಶೇಖ್ ಹಸೀನಾ ಎಂಬುದು ಇತ್ತೀಚೆಗಿನ ವರ್ಷಗಳಲ್ಲಿ ಕೇಳಿ ಬರುತ್ತಿದ್ದ ಹೆಸರುಗಳು. ಬಾಂಗ್ಲಾದಲ್ಲಿ ನಡೆದಿದ್ದ ವಿದ್ಯಾರ್ಥಿ ಪ್ರತಿಭಟನೆಯಿಂದ ಪದಚ್ಯುತಗೊಂಡು ಅವಾಮಿ ಲೀಗ್ ಪಾರ್ಟಿಯ ಶೇಖ್ ಹಸೀನಾ ಭಾರತದಲ್ಲಿ ಆಶ್ರಯ ಪಡೆದುಕೊಂಡಿದ್ದಾರೆ. ಅತ್ತ ಈಗ ಖಾಲಿದಾ ಜಿಯಾ ತನ್ನ ಪಯಣವನ್ನು ಈ ಲೋಕದಲ್ಲಿ ಕೊನೆಗೊಳಿಸಿದ್ದಾರೆ. ಹಾಗೆ ಹೇಳುವುದಿದ್ದರೆ ಮಹಿಳಾ ಪ್ರಧಾನಿಯಾಗಿ ಶ್ರೀಮತಿ ಇಂದಿರಾ ಗಾಂಧಿ ನಂಬಿದ್ರು. ಆದರೆ ಮುಸ್ಲಿಂ ಜಗತ್ತಿನಲ್ಲಿ ಮೊದಲು ಮಹಿಳಾ ಪ್ರಧಾನಿ ಆಗಿದ್ದು ಪಾಕಿಸ್ತಾನದಲ್ಲಿ ಬೆನಜೀರ್ ಭುಟ್ಟೋ. ಅವರ ನಂತರ ಬಾಂಗ್ಲಾದೇಶದಲ್ಲಿ ಪ್ರಧಾನಿಯಾಗಿ ಮೊದಲು ಅಧಿಕಾರಕ್ಕೆ ಬಂದವರು ಖಾಲಿದಾ ಜಿಯಾ. ಆನಂತರ ಅಲ್ಲಿಯೇ ಶೇಖ್ ಹಸೀನಾ ಪ್ರಧಾನಿಯಾದರು 1975. ಆಗ ಬಾಂಗ್ಲಾದೇಶದಲ್ಲಿ ಅರೆ ಸೈನಿಕ ಸರ್ಕಾರ ಇತ್ತು. ಅದನ್ನು ಕೆಳಗಿಳಿಸುವಲ್ಲಿ ಖಾಲಿದಾ ಜಿಯಾ ಬಹುದೊಡ್ಡ ಪಾತ್ರವನ್ನು ನಿಭಾಯಿಸಿದ್ದಾರೆ. ಒಂದರ್ಥದಲ್ಲಿ ಬಾಂಗ್ಲಾದೇಶಕ್ಕೆ ಪ್ರಜಾಪ್ರಭುತ್ವದ ಬೆಳಕನ್ನೇ ತಂದು ಕೊಡುವಲ್ಲಿ ಈ ಮಹಿಳೆ ಮಾಡಿದ ಕೆಲಸ ಪ್ರಮುಖವೇ ಆಗಿದೆ. ಬಾಂಗ್ಲಾದೇಶದಲ್ಲಿ ಅವರ BNP ಪಾರ್ಟಿಯ ಕಾರ್ಯಕರ್ತರ ಆವೇಶ ನಿರೀಕ್ಷೆಗಳಿಗೆ ತಕ್ಕಂತೆ ಅಲ್ಲಿನ ರಾಜಕೀಯದಲ್ಲಿ ಖಾಲಿದಾ ಜಿಯಾ ತುಂಬಿ ನಿಂತರು. ಖಾಲಿದಾ ಜಿಯಾರ ಪೂರ್ಣ ಹೆಸರು ಜಿಯಾ ಖಾನುಮ್ ಫುತೂಲ್ ಎಂದಾಗಿದೆ. 1945ರಲ್ಲಿ ಅವರು ಅವಿಭಜಿತ ಭಾರತದ ಜಲ್ಪಾಗುರಿಯಲ್ಲಿ ಹುಟ್ಟಿದ್ರು. ಜಲ್ಪಾಗುರಿ ಈಗ ಪಶ್ಚಿಮ ಬಂಗಾಳದಲ್ಲಿದೆ. ಅವರ ತಂದೆ ಇಸ್ಕಂದರ್ ಅಲಿ ಮಜುಮ್ದಾರ್ ಆಗಿದ್ರು. ತಾಯಿ ತವೀಬಾ. ದೇಶ ವಿಭಜನೆಯ ನಂತರ ಈ ಕುಟುಂಬ ದಿನೋಜ್ಪುರಕ್ಕೆ ವಲಸೆ ಬಂತು. ದಿನೋಜ್ಪುರದ ಮಿಷನರಿ ಸ್ಕೂಲ್ ನಲ್ಲಿ ಮತ್ತು ಮಿಷನರಿ ಗರ್ಲ್ಸ್ ಸ್ಕೂಲ್ ನಲ್ಲಿ ಖಾಲಿದಾ ಜಿಯಾ ಶಿಕ್ಷಣವನ್ನು ಪಡೆದರು. ವೀಕ್ಷಕರೇ, ಅದು 1960. ಆಗ ಬಾಂಗ್ಲಾದೇಶ ಪಾಕಿಸ್ತಾನ ಎಂಬ ಎರಡು ವಿಭಜನೆ ಆಗಿರ್ಲಿಲ್ಲ. ಅವಿಭಜಿತ ಪಾಕಿಸ್ತಾನದ ಸೇನೆಯಲ್ಲಿ ಕ್ಯಾಪ್ಟನ್ ಆಗಿದ್ದ ಜಿಯಾವುರ್ ರೆಹಮಾನ್ ರನ್ನು ಖಾಲಿದಾ ಜಿಯಾ ಮದುವೆ ಆಗುತ್ತಾರೆ. ಅನಂತರ ಪತಿಯ ಜೊತೆ ಪಶ್ಚಿಮ ಪಾಕಿಸ್ತಾನಕ್ಕೆ ಹೋದರು. ನಂತರ ಅವರು 1969ರಲ್ಲಿ ಮರಳಿ ಊರಿಗೆ ಬಂದರು. 1971ರ ಯುದ್ಧ ಕಾಲದಲ್ಲಿ ಪಾಕಿಸ್ತಾನ ಸೈನ್ಯದ ಕಣ್ಣಿಗೆ ಬೀಳದಿರಲು ಖಾಲಿದಾ ಜಿಯಾ ಭೂಗತರಾದರು. ಆದ್ರೂ ಅವರು ಆ ನಂತರ ಪಾಕಿಸ್ತಾನದ ಸೈನ್ಯಕ್ಕೆ ಸೆರೆ ಸಿಕ್ಕಿದ್ರು. 1977ರಲ್ಲಿ ಜಿಯಾವುರ್ ರೆಹಮಾನ್ ಬಾಂಗ್ಲಾದೇಶದ ಅಧ್ಯಕ್ಷರಾದರು. 1981 ಮೇ 30ಕ್ಕೆ ಅವರ ಹತ್ಯೆ ನಡೆಯಿತು. 1982ರಲ್ಲಿ ಖಾಲಿದಾ ಜಿಯಾ ತನ್ನ ಪತಿ ಹುಟ್ಟುಹಾಕಿದ BNP ಪಾರ್ಟಿಗೆ ಸದಸ್ಯೆಯಾದರು. 1982 ಮಾರ್ಚ್ನಲ್ಲಿ ಬಾಂಗ್ಲಾದೇಶದ ಸೈನಿಕ ಮುಖ್ಯಸ್ಥ ಹುಸೇನ್ ಮೊಹಮ್ಮದ್ ಇರ್ಷಾದ್ ಅಧ್ಯಕ್ಷ ಅಬ್ದುಲ್ ಸತ್ತಾರ್ ವಿರುದ್ಧ ಸೈನಿಕ ಬುಡಮೇಲು ಕೃತ್ಯ ನಡೆಸಿದ್ರು. ಬಾಂಗ್ಲಾದೇಶದಲ್ಲಿ ಸೈನಿಕ ಆಡಳಿತ ಸ್ಥಾಪಿಸಿದ್ರು. ಸೈನಿಕ ಆಡಳಿತ 9 ವರ್ಷಗಳವರೆಗೆ ಇತ್ತು. ಪದಚ್ಯುತಗೊಂಡ ಅಬ್ದುಲ್ ಸತ್ತಾರ್ BNP ಪಾರ್ಟಿಯ ನಾಯಕರು ಆಗಿದ್ರು. ಈ ಕಾಲ ಖಾಲಿದಾ ಜಿಯಾ ಪೂರ್ಣ ಪ್ರಮಾಣದಲ್ಲಿ ರಾಜಕೀಯದಲ್ಲಿ ತೊಡಗಿಸಿಕೊಂಡ ಕಾಲವಾಗಿತ್ತು. ಇರ್ಷಾದ್ರ ಸೈನಿಕ ಆಡಳಿತದ ವಿರುದ್ಧ ಪ್ರಜಾಪ್ರಭುತ್ವಕ್ಕಾಗಿ ಅವರು ಬಹುದೊಡ್ಡ ಕೆಲಸವನ್ನು ಮಾಡಿದ್ರು. ವಿವಿಧ ಪಾರ್ಟಿಗಳನ್ನು ಒಗ್ಗೂಡಿಸಿ ಒಂದೇ ವೇದಿಕೆಗೆ ತಂದು ಪರಸ್ಪರ ಸಖ್ಯ ಮಾಡಿಕೊಳ್ಳುವಲ್ಲಿ ಖಾಲಿದಾ ಜಿಯಾ ವಹಿಸಿದ ಪಾತ್ರ ಬಹುದೊಡ್ಡದು. 1986ರಲ್ಲಿ ರಾಜಧಾನಿ ಢಾಕಾದ ಪಾರ್ಲಿಮೆಂಟ್ಗೆ ಮುತ್ತಿಗೆ ಹಾಕಿದ್ರು. ಇದು ಪ್ರಸಿದ್ಧವಾದ ಘೆರಾವೋ ಆಂದೋಲನ ಆಗಿತ್ತು. ಈ ಆಂದೋಲನ ಖಾಲಿದಾ ಜಿಯಾ ಅವರ ನೇತೃತ್ವದಲ್ಲಿ ನಡೆದಿತ್ತು. ಅವರನ್ನು ಬಾಂಗ್ಲಾದೇಶದ ಸೈನ್ಯ ಆ ಕೂಡಲೇ ಗೃಹಬಂಧನದಲ್ಲಿರಿಸಿತು. 1984ರಲ್ಲಿ BNP ಪಾರ್ಟಿಯ ಅಧ್ಯಕ್ಷೆಯಾದರು. ಆನಂತರ ಇರ್ಷಾದ್ ಸೈನಿಕ ಆಡಳಿತದ ವಿರುದ್ಧ ಅವರದ್ದು ನೇರ ರಾಜಕೀಯ ಹೋರಾಟವಾಗಿತ್ತು. ಅಂತಿಮವಾಗಿ 1990ರಲ್ಲಿ ಇರ್ಷಾದ್ ರಾಜೀನಾಮೆಯೊಂದಿಗೆ ಬಾಂಗ್ಲಾದೇಶದಲ್ಲಿ ಸೈನಿಕ ಆಡಳಿತ ಕೊನೆಗೊಂಡಿತು. ನಂತರ 1991ರಿಂದ 1996ರವರೆಗೆ, 1996ರಿಂದ ಕೆಲವು ವಾರಗಳವರೆಗೆ, ಆನಂತರ 2001ರಿಂದ 2006ರವರೆಗೆ ಖಾಲಿದಾ ಜಿಯಾ ಪ್ರಧಾನಿಯಾಗಿದ್ದರು. ದೇಶದೊಳಗೆ ಶಿಕ್ಷಣವನ್ನು ಜನಪ್ರಿಯಗೊಳಿಸುವಲ್ಲಿ ಅವರು ಪ್ರಧಾನ ಪಾತ್ರವನ್ನು ವಹಿಸಿದ್ದಾರೆ. ಅವರ ಆರ್ಥಿಕ ನೀತಿಗಳು ಜಗತ್ತಿನಲ್ಲೇ ಗಮನ ಸೆಳೆದಿದೆ. ದೇಶದಲ್ಲಿದ್ದ ಅಧ್ಯಕ್ಷೀಯ ಆಡಳಿತ ರೀತಿಯನ್ನು ಬದಲಿಸಿ ಪಾರ್ಲಿಮೆಂಟರಿ ವ್ಯವಸ್ಥೆಯನ್ನ ಜಾರಿಗೆ ತಂದುದು ಅವರು ಕೈಗೊಂಡ ಪ್ರಮುಖ ರಾಜಕೀಯ ಸುಧಾರಣೆ ಆಗಿತ್ತು. ಇದರೊಂದಿಗೆ ಅಧಿಕಾರ ಪ್ರಧಾನಿಯ ಕೈಗೆ ಬಂತು. ಅವರಿಗೂ ಬಾಂಗ್ಲಾದೇಶದಲ್ಲಿದ್ದ ವಿದೇಶಿ ಹೂಡಿಕೆ ಮೇಲಿನ ನಿಷೇಧವನ್ನು ಖಾಲಿದಾ ಜಿಯಾ ತೆರವುಗೊಳಿಸಿದರು. 1990ರಲ್ಲಿ ಅವಾಮಿ ಲೀಗ್ನ ಶೇಖ್ ಹಸೀನಾ ಮತ್ತು ಖಾಲಿದಾ ಜಿಯಾರ ನಡುವೆ ನೇರ ಘರ್ಷಣೆ ನಡೆಯಿತು. ರಾಜಕೀಯವಾದ ಘರ್ಷಣೆ. ಈ ಫೈಟ್ 2008ರ ನಂತರ ಹಸೀನಾರ ಪರವಾಯಿತು. ಇದು ಕೊನೆಗೊಂಡುದು 2024ರ ಜನತಾ ಪ್ರತಿಭಟನೆಯೊಂದಿಗೆ. ಹಸೀನಾ ದೇಶ ಬಿಟ್ಟೋಡುವುದರೊಂದಿಗೆ ಅಷ್ಟರಲ್ಲಿ ಖಾಲಿದಾ ಜಿಯಾ ಅನಾರೋಗ್ಯಕ್ಕೂ ತುತ್ತಾಗಿದ್ರು. ಇತ್ತ ವಿದ್ಯಾರ್ಥಿ ಹೋರಾಟದಿಂದಾಗಿ ಹಸೀನಾ ಸರ್ಕಾರ ಹೋದ ಮೇಲೆಯೇ ಖಾಲಿದಾ ಜಿಯಾ ಅವರನ್ನು ಜೈಲಿನಿಂದ ಬಿಡುಗಡೆಗೊಳಿಸಲಾಗಿತ್ತು. ಖಾಲಿದಾ ಜಿಯಾ ಅವರ ನಿಧನಕ್ಕೆ ಶೇಖ್ ಹಸೀನಾ ವಾಜದ್
ಸಂತಾಪ ಸೂಚಿಸಿದ್ದಾರೆ. ಅವರು ದೇಶಕ್ಕೆ ನೀಡಿದ ಕೊಡುಗೆ ಶಾಶ್ವತವಾಗಿ ನೆನಪಿನಲ್ಲಿ ಉಳಿಯುವಂತದ್ದು ಎಂದು ಹಸೀನಾ ಹೇಳಿದ್ದಾರೆ. ಖಾಲಿದಾ ಜಿಯರಿಗಾಗಿ ಪ್ರಾರ್ಥಿಸಿದ ಹಸೀನಾ, ಖಾಲಿದರ ಕುಟುಂಬದ ದುಃಖದಲ್ಲಿ ಭಾಗಿಯಾಗಿದ್ದೇನೆ ಎಂದು ಹೇಳಿದ್ದಾರೆ. ಅಂತೂ ಬಾಂಗ್ಲಾದೇಶದಲ್ಲಿ ಪ್ರಧಾನಿಯಾಗಿದ್ದ ಒಬ್ಬರು ಮಹಿಳೆಯ ಯುಗಾಂತ್ಯವಾಗಿದೆ. ಮಹಿಳಾ ಪ್ರಧಾನಿಯ ಯುಗಾಂತ್ಯವಾಗಿದೆ. ವೀಕ್ಷಕರೇ, ಈ ಹೊತ್ತಿನ ಚರ್ಚೆ ಇಷ್ಟೇ. ಇನ್ನೊಂದು ಕಾರ್ಯಕ್ರಮದೊಂದಿಗೆ ಇನ್ನೊಮ್ಮೆ ನಿಮ್ಮೊಂದಿಗೆ ಮಾತಾಡುತ್ತೇನೆ. ನಾನು ಅಲ್ಪ ಮಂಚಿ. ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಜೈ